ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಈಗಾಗಲೇ ನಾವು ಸುಮಾರು ವೀಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅನಾಲಿಸಿಸ್ ಮಾಡಿದ್ದೆ. ಇವತ್ತು ಜನರಲ್ ನಾಲೆಡ್ಜ್ ಬಗ್ಗೆ, ಒಂದು ಸ್ಟ್ಯಾಟಿಕ್ ಜಿ ಕೆ ಅಂತ ಏನು ಕರಿತೀವಿ, ಆ ಜನರಲ್ ನಾಲೆಡ್ಜ್ ಬಗ್ಗೆ ಕ್ವಶನ್ ಅನಾಲಿಸಿಸನ್ನು ಮಾಡ್ತೇನೆ. KS ಇರ್ಬೋದು, PS, FDA, ಗ್ರೂಪ್ ಸಿ ಮತ್ತು ಬ್ಯಾಂಕಿಂಗ್ ಮತ್ತು ಟೀಚರ್ ಪೋಸ್ಟ್ ಆ್ಯಂಡ್ ಬೀಟ್ ಫಾರೆಸ್ಟರ್, ಲ್ಯಾಂಡ್ ಸರ್ವೇರ್, ಅಂದರೆ ಆಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ನಮ್ಮಲ್ಲಿ ಆಫ್ಲೈನ್ ಮತ್ತು ಆನ್ಲೈನ್ ಕೋಚಿಂಗ್ ಏನು ನಡೀತಾ ಇದೆ ಅದಕ್ಕೆ ಸಂಬಂಧಿಸಿದಂಥ ಮತ್ತು ಸ್ಟೇಟ್ ಗೌರ್ಮೆಂಟಿಗೆ ಹೆಲ್ಪ್ ಆಗ್ತಕ್ಕಂಥ, ಸೆಂಟ್ರಲ್ ಗೌರ್ಮೆಂಟಿಗೆ ಹೆಲ್ಪ್ ಆಗ್ತಕ್ಕಂಥ ಜನರಲ್ ನಾಲೆಡ್ಜ್ ವಿಷಯಗಳ ಕ್ವಶನ್ಸ್ಗಳನ್ನು ನಾನು ಇವತ್ತು ನಿಮ್ಮ ಜೊತೆ ಮಾತಾಡ್ತೀನಿ. ಇನ್ನು ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಒಂದು ಆನ್ಲೈನ್ ಮತ್ತು ಆಫ್ಲೈನ್ ಪೊಲೀಸ್ ಕಾನ್ಸ್ಟೇಬಲ್ ತರಬೇತಿ ಸ್ಟಾರ್ಟ್ ಆಗ್ತಾಯಿದೆ. ಎಲ್ಲ ಸಬ್ಜೆಕ್ಟ್ಗಳನ್ನ ಕೊಟ್ಟಂತೆ ಸಿಲೆಬಸ್ ವೈಸ್, ಟಾಪಿಕ್ ವೈಸ್ ಟೆಸ್ಟ್ ಇರ್ಬೋದು, ಮತ್ತು ಒಂದು ಸೀನಿಯರ್ ಫ್ಯಾಕಲ್ಟಿಗಳಿರ್ಬೋದು. ಹಾಗೆ ನಿಮಗೆ ವಿಶೇಷವಾಗಿ ಈ ಒಂದು ಕ್ವಶನ್ ಅನಾಲಿಸಿಸ್ ಅಂತ ಏನಿದೆ ಚಾಪ್ಟರ್ ವೈಸ್ ಅದೆಲ್ಲ ಮಾಡಿಕೊಡ್ತೇವೆ. ನೀವು ಆಸಕ್ತಿ ಹೊಂದಿದವರು ಸೇರ್ಬೋದು. ಹಾಗೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ, ಅದೇ ರೀತಿಯಾಗಿ ನಮಗೆ KS, ಬ್ಯಾಂಕಿಂಗ್ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೂ ಸಹ ಆಫ್ಲೈನ್ ಮತ್ತು ಆನ್ಲೈನ್ ತರಗತಿಗಳು ಆರಂಭಗೊಂಡಿದೆ. ಹೆಚ್ಚಿನ ಮಾಹಿತಿಗಾಗಿ 9071673831 ಆರ್ 32ಗೆ ನೀವು ಕರೆ ಮಾಡ್ಬೋದು. ಎಸ್ ಡಿಯರ್ ಫ್ರೆಂಡ್ಸ್, ಹಾಗಾದರೆ ನಮ್ಮಲ್ಲಿ ಬ್ಯಾಂಕಿಂಗ್ ಕ್ಲಾಸಸ್ಗಳು ಸಹ ನೀವು ನೋಡ್ಬೋದು. ಈಗ ಸ್ಟ್ಯಾಟಿಕ್ ಜಿ ಕೆ ಅಂದ ತಕ್ಷಣ ನಿಮಗೆ ಅದ್ರ ಜೊತೆಗೆ ಮೊದಲು ಆನ್ಲೈನ್ ನೀವು ಪಡೆಯೋದಾದರೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಅಂತ ನಿಮ್ಮ ಮೊಬೈಲ್ ಪ್ಲೇಸ್ಟೋರಲ್ಲಿ ಹೋಗಿ ಟೈಪ್ ಮಾಡಿದರೆ ಈ ಥರ ಒಂದು ಆ್ಯಪ್ ನಿಮಗೆ ಬಿಡುಗಡೆ ಆಗುತ್ತೆ. ಈ ಆ್ಯಪ್ ಏನಿದೆ ಇದನ್ನು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಕೋರ್ಸ್ ವೈಸ್ ಆಲ್ ಕೋರ್ಸ್ ಅಂತ ಕೊಟ್ಟರೆ, ನೀವು ಪ್ಲೇಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಅಂತ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಆಲ್ ಕೋರ್ಸ್ ಕೊಟ್ಟರೆ ನಿಮಗೆಲ್ಲ ಮಾಹಿತಿ ಸಿಗುತ್ತೆ. ನೆಕ್ಸ್ಟ್ ಹಾಗಾದರೆ ನಾವು ಈ ಜಿ ಕೆ ಅಂತ ಏನು ಕರಿತೀವಿ, ಬೇರೆ ಬೇರೆ ಎಕ್ಸಾಮಲ್ಲಿ ಬೇರೆ ರೀತಿಯಾಗಿ ಕರೀತಾರೆ ಸ್ನೇಹಿತರೆ. ನೋಡಿ, ಇದನ್ನು ಜಿ ಕೆ ಅಂತಲೂ ಕರೀತಾರೆ, ಹಾಗೆ ಇದನ್ನು ಜನರಲ್ ನಾಲೆಡ್ಜ್ ಅಂತಲೂ ಕರೀತಾರೆ, ಹಾಗೆ ಜನರಲ್ ಅವೇರ್ನೆಸ್ ಅಂತಲೂ ಕರೀತಾರೆ. ಇದರಲ್ಲಿ ಮೇಜರಾಗಿ ನಾವೀಗ ಈ ಒಂದು ಸ್ಟ್ಯಾಟಿಕ್ ಜಿ ಕೆ ಅಂತ ಏನಿದೆ, ಈ ಸ್ಟ್ಯಾಟಿಕ್ ಜಿ ಕೆ ಮಾತಾಡೋದ್ರ ಮೇಲೆ ಬೇಸಿಕ್ಕಾಗಿ ಏನೆಲ್ಲ ಪ್ರಶ್ನೆಗಳು ನಮಗೆ ಬೇರೆ ಬೇರೆ ವಿಧಾನದಲ್ಲಿ ಬರ್ಬೋದು ಅನ್ನೋ ಕಾನ್ಸೆಪ್ಟ್ ಮೇಲೆ ಮಾತಾಡ್ತಾ ಹೋಗೋಣ. ನೋಡಿ, ಇಲ್ಲೊಂದು ಪ್ರಶ್ನೆ ಇದೆ ಸ್ನೇಹಿತರೆ. ಏನಿದೆ ಅಂದರೆ, ಜಿಮೇಲ್ನ ಪಿತಾಮಹ ಎಂದು ಯಾರನ್ನು ಕರೀತಾರೆ? ಹೂ ಕಾಲ್ಡ್ ಫಾದರ್ ಆಫ್ ಜಿಮೇಲ್ ಅಂತಕ್ಕಂಥದ್ದು ಒಂದು ಜನರಲ್ ಮೇಲ್ ಇರ್ಬೋದು, ಹಾಗೆ ಎಲೆಕ್ಟ್ರಾನಿಕ್ ಮೇಲ್ ಇರ್ಬೋದು, ಅಥವಾ ನಿಮಗೆ ಅದಕ್ಕೆ ಸಂಬಂಧಿಸಿದಂಥ ಏನು ಬೇರೆ ಬೇರೆ ವಿಧಾನದಲ್ಲಿ ಏನು ಪ್ರಶ್ನೆ ಕೇಳ್ಬೋದು. ಜಿಮೇಲ್ನ ಒಬ್ಬ ಪಿತಾಮಹ ಯಾರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಈಗ ರೈಟ್ ಆನ್ಸರ್ ಯಾವುದು ಅಂದರೆ ನಿಮಗೆ ಗೊತ್ತಿದೆ, ಪೌಲ್ ಬುಚ್ಚಿಟ್ ಅಂತ. ಬಟ್ ಇದೇ ಪ್ರಶ್ನೆಯನ್ನು ಆಧಾರವಿಟ್ಕೊಂಡು ನಮಗೆ ಬೇರೆ ಬೇರೆ ಥರದ ಪ್ರಶ್ನೆಗಳು ಏನು ಬರ್ಬೋದು ಅನ್ನೋದನ್ನು ನಾವು ಮಾತಾಡ್ತಾ ಹೋಗೋಣ. ಪೌಲ್ ಬುಚ್ಚಿಟ್ ಅಂತಕ್ಕಂಥವ್ರು ಈ ಜನರಲ್ ಮೇಲ್ನ ಇಂಟ್ರಡ್ಯೂಸ್ ಮಾಡಿದರು. ಹಾಗಾದರೆ ರೇ ಟ್ಯಾಮ್ಲಿನ್ಸನ್ ಯಾರು ಅಂತಕ್ಕಂಥದ್ದು ನಮಗೆ ಬೇಕು. ಇವರನ್ನು ನಾವು ಫಾದರ್ ಆಫ್ ಇಮೇಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇಮೇಲ್ ಅಂತ ಕರಿತೀವಿ. ಇಮೇಲನ್ನು ನಾವೇನಂತ ಕರಿತೀವಿ ಕನ್ನಡದಲ್ಲಿ? ಈ ಮಿಂಚು ಅಂಚೆ ಅಂತ ಕರಿತೀವಿ. ಗೊತ್ತಿರಬೇಕು, ಕನ್ನಡದಲ್ಲಿ ಮಿಂಚು ಅಂಚೆ ಅಂತ ಕರಿತೀವಿ. ಹಾಗೆ ವಿದ್ಯುನ್ಮಾನ ಅಂಚೆ ಅಂತಲೂ ಕರಿತೀವಿ. ಇದನ್ನೇನಂತ ಕರಿತೀವಿ? ವಿದ್ಯುನ್ಮಾನ ಅಂಚೆ ಅಂತಲೂ ನಾವು ಇದನ್ನು ಕರಿತೇವೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟು ಅದೇ ರೀತಿಯಾಗಿ ರೇ ಟ್ಯಾಮ್ಲಿನ್ಸನ್ ಅಂತಕ್ಕಂಥವ್ರು ಈ ಆ್ಯಟ್ ಸಿಂಬಲ್ ಏನಿದೆ, ಈ ಸಿಂಬಲನ್ನು ಇಂಟ್ರಡ್ಯೂಸ್ ಮಾಡಿದ್ದು ಸಹ ರೇ ಟ್ಯಾಮ್ಲಿನ್ಸನ್ ಅಂತ ಗೊತ್ತಿರಬೇಕು. ನೋಡಿ, ಜಿಮೇಲ್ನ ಪಿತಾಮಹ ಆಪ್ಷನ್ ಬಿ ಪೌಲ್ ಬುಚ್ಚಿಟ್. ರೇ ಟ್ಯಾಮ್ಲಿನ್ಸನ್ ಏನಿದ್ದಾರೆ ಅವರು ಫಾದರ್ ಆಫ್ ಇಮೇಲ್ ಅಂತ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನಿಮಗೆ ಇತ್ತೀಚೆಗೆ ತುಂಬ ಸುದ್ದಿಯಲ್ಲಿರ್ತಕ್ಕಂಥ ವಿಷಯ ಯಾವುದಂದರೆ ಈ AI ಅಂತ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಏನಿದೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಮೂಲ ಫೌಂಡರ್ ಏನು ಅಂದರೆ ಜಾನ್ ಮೆಕಾರ್ಥಿ ಅಂತ. ಯಾರು? ಜಾನ್ ಮೆಕಾರ್ಥಿ. ನೋಡಿ, ಜಾನ್ ಮೆಕಾರ್ಥಿ ಇದನ್ನು ಇಂಟ್ರಡ್ಯೂಸ್ ಮಾಡಿದ್ರ ಬಗ್ಗೆ, ಈ ಕೃತಕ ಬುದ್ಧಿಮತ್ತೆ ಅಂತ ಏನು ಕರೀತಾರೆ ಕನ್ನಡದಲ್ಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಏನು ಕರೀತೀರಾ, ಇದರ ಫೌಂಡರ್ ಬಗ್ಗೆನೂ ಗೊತ್ತಿರಬೇಕು. ನೆಕ್ಸ್ಟ್ ಮತ್ತೊಂದು ನಮಗೆ ತುಂಬ ಸುದ್ದಿಯಲ್ಲಿರ್ತಕ್ಕಂಥ ವಿಡಿಯೋ ಯಾವುದು ಅಂದರೆ ಈ ಚಾಟ್ GPT ಅಂದರೆ ಗೊತ್ತಿರಬೇಕು ನಿಮಗೆ. ಈ ಚಾಟ್ GPTಯ ಫೌಂಡರ್ ಯಾರು ಅಂದರೆ ಸ್ಯಾಮ್ ಆಲ್ಟ್ಮನ್ ಅಂತಕ್ಕಂಥವನು. ಈ AI ಗ್ರೂಪ್ನಲ್ಲಿದ್ದಂಥ ಒಬ್ಬ ವ್ಯಕ್ತಿ ಯಾರು ಅಂದರೆ ಸ್ಯಾಮ್ ಆಲ್ಟ್ಮನ್ ಅಂತಕ್ಕಂಥವನು ಚಾಟ್ GPTಯ ಫೌಂಡರ್. ನೋಡಿ, 4 ಜನದ ಮೇಲೆ ನಿಮಗೆ GS ಅಲ್ಲಿ ಪ್ರಶ್ನೆಗಳು ಬರ್ಬೋದು. ಇದರ ಜೊತೆಗೆ ನಿಮ್ಗೆ ಇತ್ತೀಚೆಗೆ ಒಂದು ಡಿಜಿಟಲ್ ಆ್ಯಂಡ್ ನೆಟ್ವರ್ಕಿಂಗ್ ಕರೆನ್ಸಿ ಅಂತ ಏನಿದೆ, ಕ್ರಿಪ್ಟೋ ಕರೆನ್ಸಿಯ ಫೌಂಡರ್ ಸತೋಷ್ ನಕಮೋಟೋ ಅಂತಕ್ಕಂಥವ್ರ ಮೇಲೂ ಸಹ ಪ್ರಶ್ನೆ ಬರುತ್ತೆ. ಈ ಕ್ರಿಪ್ಟೋ ಕರೆನ್ಸಿ ಬಗ್ಗಿನ ಸ್ನೇಹಿತರು ನಿಮಗೆ ಐಡಿಯಾ ಇರಬೇಕು. ಹಾಗಾದರೆ ನಮಗೆ ರೇ ಟ್ಯಾಮ್ಲಿನ್ಸನ್ ಫಾದರ್ ಆಫ್ ಇಮೇಲ್ ಅಂತ ಗೊತ್ತಾಯಿತು, ಪೌಲ್ ಬುಚ್ಚಿಟ್ ಫಾದರ್ ಆಫ್ ಜಿಮೇಲ್ ಅಂತ ಗೊತ್ತಾಯಿತು, ಹಾಗೆ ಜಾನ್ ಮೆಕಾರ್ಥಿ ಅಂತಕ್ಕಂಥವನು AI ಡೆವಲಪ್ ಮಾಡಿದವರು ಅಂತಕ್ಕಂಥದ್ದು ಗೊತ್ತಾಯಿತು, ಹಾಗೆ ಸ್ಯಾಮ್ ಆಲ್ಟ್ಮನ್ ಅಂತಕ್ಕಂಥವ್ರು ಇದನ್ನು ಡೆವಲಪ್ ಮಾಡಿದ್ರ ಬಗ್ಗೆ ಗೊತ್ತಿತ್ತು. ಹಾಗಾದರೆ ನೆಕ್ಸ್ಟ್ ಎಕ್ಸಾಮ್ಗಳಲ್ಲಿ ಇನ್ನೂ ಮುಂದುವರೆದು ವಾಟ್ ಈಸ್ ದ ಅಬ್ರಿವೇಷನ್ ಫಾರ್ GPT ಅಂತ ಕೇಳ್ಬೋದು. ಏನು ಕೇಳ್ಬೋದು? GPT ಅಂತಕ್ಕಂಥದ್ದು ಅಬ್ರಿವೇಷನ್ಸ್ ಏನು ಅಂತ ಕೇಳ್ಬೋದು. GPT ಅಂದರೆ ಗೊತ್ತಾಗ್ತಾ ಇದೆ ನಮಗಿಲ್ಲಿ ಚಾಟ್ GPTಯಲ್ಲಿ ಈ ಜನರೇಟಿವ್ ಫ್ರೀ ಟ್ರೈನ್ಡ್
ಟ್ರಾನ್ಸ್ಫಾರ್ಮರ್ ಅಂತಕ್ಕಂಥದ್ದು ಗೊತ್ತಿರಬೇಕು, ಟ್ರೈನ್ಡ್ ಫಾರ್ಸ್ ಟ್ರಾನ್ಸ್ಫಾರ್ಮರ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಇದನ್ನೇ ನಾವು GPT ಅಬ್ರಿವೇಷನ್ ಅಂತ ಕರಿತೀವಿ. ಚಾರ್ಟ್ ಅಂತಕ್ಕಂಥದ್ರ ಬಗ್ಗೆ ಗೊತ್ತಿರಬೇಕು. ಚಾರ್ಟ್ GPT ಒಂದು ಅಬ್ರಿವೇಷನ್ಸ್ ಬಗ್ಗೆ ನಮಗೆ ಪ್ರಶ್ನೆಗಳನ್ನು ಕೇಳ್ಬೋದು ಸ್ನೇಹಿತರೆ, ಇದು ಗೊತ್ತಿರಲಿ. GSL ಈ ಥರದ ಮೊಬೈಲ್ ಟೆಕ್ನಾಲಜಿ ಮೇಲೆ ಹಲವು ಪ್ರಶ್ನೆಗಳನ್ನು ಕೇಳ್ತಾರೆ. ಉದಾಹರಣೆಗೆ ನಿಮಗೆ ಗೂಗಲ್ ಲ್ಯಾರಿ ಪೇಜ್ ಬಗ್ಗೆ ಗೊತ್ತಿರಬೇಕು, ವಾಟ್ಸಪ್ ಜಾನ್ ಕೋಮ್ ಬಗ್ಗೆ ನಿಮಗೆ ಐಡಿಯಾ ಇರಬೇಕು, ವಿಕಿಪೀಡಿಯಾ ಜಿಮ್ಮಿ ವೇಲ್ಸ್ ಬಗ್ಗೆ ನಿಮಗೆ ಐಡಿಯಾ ಇರಬೇಕು. ಈ ಥರದ್ದೆಲ್ಲ ನಮಗೆ ಇತ್ತೀಚೆಗೆ ಬರತಕ್ಕಂಥ ಪದಗಳೇನಿದೆ ಮೊಬೈಲಲ್ಲಿ ಅಥವಾ ಬಳಕೆ ಆಗ್ತಕ್ಕಂಥ ಆ್ಯಪ್ಗಳೇನಿದೆ ಇವುಗಳ ಬಗ್ಗೆ ಮಾಹಿತಿ ಇರಲಿ. ನೆಕ್ಸ್ಟು ರಾಷ್ಟ್ರಗೀತೆಯಲ್ಲಿರ್ತಕ್ಕಂಥ ಒಟ್ಟು ಸಂಖ್ಯೆಗಳು ನಾನು ಹೇಳಿದೆ. ಸ್ಟಾರ್ಟಿಂಗ್ ಅಂದರೆ ಸ್ಟ್ಯಾಟಿಕ್ GKಯಲ್ಲಿ ಸಿಂಪಲ್ಲಾಗಿರೋ ಪ್ರಶ್ನೆಗಳೇ ಬರುತ್ತೆ ಅಂತ, ಸಿಂಪಲ್ಲಾಗಿರೋ ಪ್ರಶ್ನೆಗಳೇ ಬರುತ್ತೆ ಅಂತಕ್ಕಂಥದ್ದು. ನೋಡಿ, ರಾಷ್ಟ್ರಗೀತೆ ಅಂದ ತಕ್ಷಣ ನಾವು ಫಸ್ಟ್ ಭಾಳ ಜನಕ್ಕೆ ಇದು ಗೊತ್ತಿರಲ್ಲ. ನಮ್ಮ ರಾಷ್ಟ್ರಗೀತೆಯಲ್ಲಿರ್ತಕ್ಕಂಥ ಸಾಲುಗಳು ಎಷ್ಟು ಪರ್ಫೆಕ್ಟಾಗಿ ಅಂದರೆ 13 ಸಾಲುಗಳಿರುತ್ತೆ. ಇದು ನಿಮಗೆ ಬೇರೆ ಬೇರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಎಕ್ಸಾಮಲ್ಲೆಲ್ಲ ಬಂದಿದೆ. ಅದ್ರ ಜೊತೆಗೆ ಈಗ ನಾವು ಮತ್ತೆ ಮಾತಾಡೋದಾದರೆ ಈ ರಾಷ್ಟ್ರಗೀತೆಯ ಒಂದು ಅಂಶ ಏನಿದೆ, ಈಗ ನಮಗೆ ಈ ಜನವರಿ 24, 1950ರಲ್ಲಿ ನಮ್ಮ ಭಾರತ ಸಂವಿಧಾನ ಏನು ಮಾಡ್ತೀವಿ, ಇದನ್ನು ಅಳವಡಿಸ್ಕೊಂಡಾಗ ನಮ್ಮ ರಾಷ್ಟ್ರೀಯ ಸಂವಿಧಾನ ಏನಿದೆ ಈ ಅಳವಡಿಸ್ಕೊಂಡಂಥದ್ದು ಯಾವ ಭಾಷೆಯಲ್ಲಿ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ನಾವು ರಾಷ್ಟ್ರಗೀತೆ ಬಂಗಾಳಿಲಿ ಆಡ್ತೀವಿ ಅಂತ ತಿಳ್ಕೊಂಡಿರ್ತೀವಿ, ಅಲ್ಲ, ಅದು ಹಿಂದಿಯಲ್ಲಿ. ಈ ಅಬಿದ್ ಅಲಿ ಅಂತಕ್ಕಂಥವ್ರು ಏನು ಮಾಡ್ತಾರೆ, ರಾಷ್ಟ್ರಗೀತೆಯನ್ನು ಹಿಂದಿ ಮತ್ತು ಉರ್ದುಗೆ ಟ್ರಾನ್ಸ್ಲೇಷನ್ ಮಾಡ್ತಾರೆ. ಹಿಂದಿ ವರ್ಷನನ್ನು ಮಾತ್ರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಜನರಲ್ ಅಸೆಂಬ್ಲಿ ಅಡಾಪ್ಟ್ ಮಾಡ್ಕೊಂಡಿರೋದು ಅಂತ ಗೊತ್ತಿರಬೇಕು. ನೋಡಿ, ನಮ್ಮ ರಾಷ್ಟ್ರಗೀತೆಯಲ್ಲಿ 2 ನದಿಗಳ ಹೆಸರಿದೆ. ನಮ್ಮ ರಾಷ್ಟ್ರಗಳಲ್ಲಿ 7 ರಾಜ್ಯಗಳ ಹೆಸರನ್ನು ನಮ್ಮ ರಾಷ್ಟ್ರಗೀತೆಯಲ್ಲಿ ಮೆನ್ಷನ್ ಆಗಿದೆ ಅಂತ ಗೊತ್ತಿರಬೇಕು. 52 ಸೆಕೆಂಡ್ಗಳಲ್ಲಿ ನಮ್ಮ ರಾಷ್ಟ್ರಗೀತೆಯನ್ನು ನಾವು ಆಡ್ತೇವೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ರಾಷ್ಟ್ರಗೀತೆಯನ್ನು ಆಡ್ತೇವೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ಈ ರಾಷ್ಟ್ರಗೀತೆ ಅಂತಕ್ಕಂಥದ್ದು ಮತ್ತು ಅದರ ವಿಶೇಷತೆಗಳ ಬಗ್ಗೆ 1911ರಲ್ಲಿ ಈ ರಾಷ್ಟ್ರಗೀತೆಯನ್ನು ಪ್ರಪ್ರಥಮ ಬಾರಿಗೆ ಜಾರ್ಜ್ 5th ನಾವು ಏನು ಸ್ವಾಗತಿಸೋದಕ್ಕೆ ಈ ಒಂದು ಸರಳಾದೇವಿ ಚಟ್ಟೋಪಾಧ್ಯಾಯ ಅಂತಕ್ಕಂಥ ಟೀಮ್ ಏನಿದೆ, ಒಂದು ಸ್ಟೂಡೆಂಟ್ ಟೀಮು ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ ಇದನ್ನು ಆಡಿದರು ರವೀಂದ್ರನಾಥ್ ಟ್ಯಾಗೋರ್ ಅವರ ಸಮ್ಮುಖದಲ್ಲಿ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್ ಅದೇ ರೀತಿಯಾಗಿ ನಮಗೆ ಇತ್ತೀಚೆಗೆ ಸುದ್ದಿಯಾಗಿರ್ತಕ್ಕಂಥ ಈ ಒಂದೇ ಮಾತರಮನ್ನು ಎಷ್ಟು ಡ್ಯೂರಿಯೇಷನಲ್ಲಿ ಆಡ್ತೀವಿ ಅಂದರೆ ಈ 3 ನಿಮಿಷ ಇರ್ಬೋದು, 3 ನಿಮಿಷ 10 ಸೆಕೆಂಡ್ಗಳಲ್ಲಿ 3 ನಿಮಿಷ 10 ಸೆಕೆಂಡ್ಗಳಲ್ಲಿ ನಮಗೆ ಒಂದೇ ಮಾತರಂ ಗೀತೆಯನ್ನು ಆಡ್ತೇವೆ. 1896ರಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಕಾಂಗ್ರೆಸ್ ಅಧಿವೇಶನದಲ್ಲಿ ಒಂದೇ ಮಾತರಂ ಗೀತೆಯನ್ನು ಆಡ್ತಾರೆ. ಅದೇ ರೀತಿಯಾಗಿ ನಮ್ಮ ಜೈ ಭಾರತ ಜನನೀಯ ತನುಜಾತೆ ಕರ್ನಾಟಕದಲ್ಲಿರ್ತಕ್ಕಂಥ ಗೀತೆ 2 ನಿಮಿಷ 30 ಸೆಕೆಂಡ್ಗಳಲ್ಲಿ ನಾವೇನು ಮಾಡ್ತೀವಿ, ಈ ಜೈ ಭಾರತ ಜನನೀಯ ತನುಜಾತೆ ಗೀತೆಯನ್ನು ಮೈಸೂರು ಅನಂತಸ್ವಾಮಿ ಅವರ ರಾಗದಲ್ಲಿ ಆಡ್ತೇವೆ. ಈಗ 3 ಗೊತ್ತಾಯಿತು. 52 ಸೆಕೆಂಡ್ ಅಂದರೆ ನಮ್ಮ ನ್ಯಾಷನಲ್ ಆ್ಯಂಥಮ್ ಬಗ್ಗೆ, ಹಾಗೆ ಒಂದೇ ಮಾತರಂ ಅಂದರೆ 3 ನಿಮಿಷ 10 ಸೆಕೆಂಡ್ಗಳು. ಹಾಗೆ ಜೈ ಭಾರತ ಜನನೀಯ ತನುಜಾತೆ ಗೀತೆಯನ್ನು ಮೈಸೂರು ಅನಂತಸ್ವಾಮಿ ಅವರ ರಾಗದಲ್ಲಿ ಈ HR ಲೀಲಾವತಿ ಕಮಿಟಿ ಏನು ರೆಕಮೆಂಡ್ ಮಾಡ್ತು ಅದರ ಹಿನ್ನೆಲೆಯಲ್ಲಿ 2 ನಿಮಿಷ 30 ಸೆಕೆಂಡ್ಗಳಲ್ಲಿ ಆಡ್ತೇವೆ ಅಂತಕ್ಕಂಥದ್ದು ನಮ್ಮ ರಾಷ್ಟ್ರಗೀತೆ ಬಗ್ಗೆ ಇರತಕ್ಕಂಥ ಮುಖ್ಯಾಂಶಗಳು ಗೊತ್ತಿರಬೇಕು. ಹಾಗೆ ನಮ್ಮ ರಾಷ್ಟ್ರಗೀತೆಯ ಮೊದಲ ಹೆಸರು ಭಾರತವಿ ದಾತ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಇದನ್ನು ಅಬಿದ್ ಅಲಿ ಅಬಿದ್ ಅಲಿ ಉರ್ದು ಮತ್ತು ಹಿಂದಿಗೆ ಟ್ರಾನ್ಸ್ಲೇಷನ್ ಮಾಡಿದ್ರ ಬಗ್ಗೆನೂ ನಿಮ್ಗೆ ಗೊತ್ತಿರಬೇಕು. ಹಾಗಾಗಿ ರಾಷ್ಟ್ರಗೀತೆಯಲ್ಲಿರ್ತಕ್ಕಂಥ ಒಟ್ಟು ಸಾಲುಗಳ ಸಂಖ್ಯೆ ಎಷ್ಟು ಅಂದರೆ 13 ಅಂತ ಗೊತ್ತಾಯಿತು ಸ್ನೇಹಿತರೆ. ನೆಕ್ಸ್ಟ್ ಅದಾದಮೇಲೆ ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಎಂದು ಆಚರಿಸಲಾಗುತ್ತದೆ. ನೋಡಿ, ಆಲ್ಮೋಸ್ಟ್ ನಮಗೆ ಟೈಗರ್ ಡೇ ಬಗ್ಗೆ ಗೊತ್ತಿದೆ. ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಹುಲಿಗಳಿರ್ತಕ್ಕಂಥ ದೇಶ ಯಾವುದು ಅಂದರೆ ಭಾರತ. ಮೋರ್ ದೆನ್ 70% ಆಫ್ ದ ವರ್ಲ್ಡ್ ಟೈಗರ್ ಪಾಪ್ಯುಲೇಷನಲ್ಲಿ ನಮ್ಮಲ್ಲಿ ಇಂಡಿಯಾದಲ್ಲಿದೆ. ಹಾಗಾದರೆ ಒಂದು 1973ಗಿಂತ ಮುಂಚೆ ಈ ಹುಲಿಗಿಂತ ಮೊದಲು ಸಿಂಹ ಏನಿದೆ, ಲಯನ್, ಇದು ಭಾರತದ ರಾಷ್ಟ್ರೀಯ ಪ್ರಾಣಿ ಆಯಿತು. 1973ನಲ್ಲಿ ಇದೇನಾಯಿತು ಅಂದರೆ ನಮ್ಮ ನ್ಯಾಷನಲ್ ಅನಿಮಲ್ ಆಯಿತು. ಕಾರ್ಬೆಟ್ಟಲ್ಲಿ ಈ ಪ್ರಾಜೆಕ್ಟ್ ಟೈಗರ್ನ ಸ್ಟಾರ್ಟ್ ಮಾಡಿದ್ವಿ ನಾವು. ಎಲ್ಲಿ ಈ ಪ್ರಾಜೆಕ್ಟ್ ಟೈಗರ್ನ ಸ್ಟಾರ್ಟ್ ಮಾಡಿದ್ವಿ. ಇದರ ಮೊದಲ ನಿರ್ದೇಶಕರಾಗಿ ಕೈಲಾಶ ಸತ್ಯಾರ್ಥಿ ಅವರು ಇದ್ದುದರಿಂದ ಈ ಕೈಲಾಶ ಸತ್ಯಾರ್ಥಿಯನ್ನು ನಾವೇನಂತ ಕರಿತೀವಿ ಅಂದರೆ ಕೈಲಾಶ ಸಂಕಾಲ್, ಯಾರು ಅಂದರೆ ಕೈಲಾಶ ಸಂಕಾಲ್ ಅವ್ರನ್ನ ಏನಂತ ಕರಿತೀವಿ ಅಂದರೆ ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಕೈಲಾಶ ಸತ್ಯಾರ್ಥಿ ಅಂದರೆ ನಿಮಗೆ ನೊಬೆಲ್ ಪ್ರಶಸ್ತಿ ಪುರಸ್ಕೃತರು. ಕೈಲಾಶ ಸಂಕಾಲ್ ಅಂತಕ್ಕಂಥವ್ರು ಏನಿದ್ದಾರೆ ಇವರನ್ನು ನಾವು ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಟೋಟಲ್ ಅಪ್ರಾಕ್ಸಿಮೇಟ್ಲಿ ಲಾಸ್ಟ್ ಸೆನ್ಸಸ್ ಪ್ರಕಾರ ಒಂದು 3167 ಹುಲಿಗಳು ಟೋಟಲ್ ಭಾರತದಲ್ಲಿ ಇರಬೇಕು. ಹುಲಿಗಳು ಅಂದಾಜಿನ ಪ್ರಕಾರ, ಸೆನ್ಸಸ್ ಪ್ರಕಾರ. ಹಾಗಾದರೆ ಈ ಮಧ್ಯಪ್ರದೇಶನ ನಾವು ಟೈಗರ್ ಸ್ಟೇಟ್ ಅಂತ ಕರಿತೀವಿ. 785 ಟೈಗರ್ಸ್ಗಳು ಮಧ್ಯಪ್ರದೇಶದಲ್ಲಿದೆ. ಬಿಟ್ಟರೆ ನಮಗೆ ಹೆಚ್ಚಾಗಿ ಕೇಳೋದು ಕರ್ನಾಟಕದಲ್ಲಿ 563 ಹುಲಿಗಳು ಲಾಸ್ಟ್ 2022 5th ಟೈಗರ್ ಸೆನ್ಸಸ್ ಏನಿದೆ ಅದರ ಪ್ರಕಾರ ಕ್ವಶನ್ಸ್ಗಳನ್ನ ಕೇಳ್ಬೋದು.
ಹಾಗಾದರೆ ರೈಟ್ ಆನ್ಸರ್ ಯಾವುದು ಅಂದರೆ ಟೈಗರ್ ಡೇ ಅಂದರೆ ಜುಲೈ 29 ಅಂತಕ್ಕಂಥದ್ದು ಗೊತ್ತಾಯಿತು. ಡಿಸೆಂಬರ್ 29 ಅಂದರೆ ನಿಮಗೆ ಗೊತ್ತಿರಬೇಕು 2015ರಿಂದ ಕರ್ನಾಟಕ ಸರ್ಕಾರ ಇದನ್ನು ನಾವು ವಿಶ್ವ ಮಾನವ ದಿವಸ್ ಅಂತಕ್ಕಂಥದ್ದನ್ನು ಆಚರಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತು. ನೆಕ್ಸ್ಟ್ ನಮಗೆ ಜೂನ್ 29 ಏನಿದೆ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಡೇ ಅಂತ ಕರಿತೀವಿ. ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಡೇ ಅಂದರೆ ಗೊತ್ತಿದೆ ನಿಮಗೆ, ರಾಷ್ಟ್ರೀಯ ಸಾಂಖ್ಯಿಕ ದಿನ ಅಂತಕ್ಕಂಥದ್ದು ಈ ಒಂದು PC ಮಹಲನೊಬಿಸ್ ಏನಿದ್ದಾರೆ, ಈ PC ಮಹಲನೊಬಿಸ್ ಅವರ ಜನ್ಮದಿನವನ್ನು ನಾವೇನಂತ ಕರಿತೀವಿ, ಈ ಜೂನ್ 29 ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಅಥವಾ ರಾಷ್ಟ್ರೀಯ ಸಾಂಖ್ಯಿಕ ದಿನ ಅಂತ ಕರಿತೀವಿ ಸ್ನೇಹಿತರೆ. ನೆಕ್ಸ್ಟ್ ಹಾಗಾದರೆ ಆಗಸ್ಟ್ 15 ಗೊತ್ತಿದೆ, ಆಗಸ್ಟ್ 29 ಗೊತ್ತಿದೆ 1905ರಲ್ಲಿ ಏನಾಗುತ್ತೆ ಅಂದರೆ ಮೇಜರಾಗಿ ನಮಗೆ ಆಗಸ್ಟ್ 29 1905ರಂದು ಈ ಹಾಕಿ ಪಟುವಾದಂತಹ ಧ್ಯಾನ್ ಚಂದ್ ಅವರು ಏನು ಮಾಡ್ತಾರೆ ಜನಿಸ್ತಾರೆ. ಇವರ ಜನ್ಮದಿನವನ್ನು ಆಗಸ್ಟ್ 29 ನಾವು ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಆಗಿ ಆಚರಣೆ ಮಾಡ್ತೀವಿ. ಏನು ಮಾಡ್ತೀವಿ ಇದನ್ನು ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಆಗಿ ನಾವು ಇದನ್ನು ಆಚರಣೆ ಮಾಡ್ತೀವಿ. ಲೈಕ್ ಹಾಗಾದರೆ ನಮಗೆ ಫಸ್ಟ್ ಬೇಸಿಕ್ಕಾಗಿ ಸ್ಟ್ಯಾಟಿಕ್ GK ಬರ್ತಕ್ಕಂಥ ಕಾನ್ಸೆಪ್ಟ್ಗಳ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಅದೇ ರೀತಿಯಾಗಿ ನಾವು ಆಗಸ್ಟ್ 12 ಅಂತಕ್ಕಂಥದ್ದು ಏನಿದೆ ಇದನ್ನು ಎಲಿಫೆಂಟ್ ಡೇ ಅಂತ ಕರಿತೀವಿ. 1992ನಲ್ಲಿ ನಮಗೆ ಎಲಿಫೆಂಟ್ ಪ್ರಾಜೆಕ್ಟ್ ಏನಿದೆ ಅಥವಾ ಪ್ರಾಜೆಕ್ಟ್ ಎಲಿಫೆಂಟ್ ಅಂತಕ್ಕಂಥದ್ದು ಸ್ಟಾರ್ಟ್ ಆಯಿತು. ಇಲ್ಲಿ ಟೈಗರ್ ಪ್ರಾಜೆಕ್ಟ್ ಅಂತ ಸ್ಟಾರ್ಟ್ ಆಯಿತು. ಇದರ ಬಗ್ಗೆ ನಮಗೆ ಗೊತ್ತಿರಬೇಕು. ಅತಿ ಹೆಚ್ಚು ಆನೆಗಳಿರ್ತಕ್ಕಂಥ ರಾಜ್ಯ ಯಾವುದು ಅಂದರೆ ನಮಗೆ ಕರ್ನಾಟಕ ಅಂತಲೂ ಸಹ ಗೊತ್ತಿರಬೇಕು. ನೋಡಿ, ಈ ಒಂದು ನ್ಯಾಷನಲ್ ಅನಿಮಲ್ ಏನಿದೆ ಟೈಗರ್ ಅಂತ ಗೊತ್ತಿರಬೇಕು. ನ್ಯಾಷನಲ್ ಹೆರಿಟೇಜ್ ಅನಿಮಲ್ ಅಂದರೆ ನಿಮಗೆ ಎಲಿಫೆಂಟ್ ಅಂತ ಗೊತ್ತಿರಬೇಕು. ನ್ಯಾಷನಲ್ ಆಕ್ವಾಟಿಕ್ ಅನಿಮಲ್ ಜಲಚರ ಪ್ರಾಣಿ ಯಾವುದು ಅಂದರೆ ಈ ಗಂಗಾ ನದಿ ಡಾಲ್ಫಿನ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಗಂಗಾ ನದಿ ಡಾಲ್ಫಿನ್ ಅಂತಕ್ಕಂಥದ್ದು ಸ್ನೇಹಿತರೆ ಗೊತ್ತಿರಬೇಕು. ಹಾಗೆ ರೆಪ್ಟೈಲ್ಸ್ ಅಂದರೆ ಕಿಂಗ್ ಕೋಬ್ರಾ ಕಾಳಿಂಗ ಸರ್ಪ ಸರೀಸೃಪ ಅಂತ ಗೊತ್ತಿರಬೇಕು. ಈಗ ಜುಲೈ 29, ಡಿಸೆಂಬರ್ 29, ಜೂನ್ 29 ಹಾಗೆ ಆಗಸ್ಟ್ 29 4 ವಿಷಯಗಳು ಗೊತ್ತಾಯಿತು. ಇವು ಮತ್ತೆ ಬೇರೆ ಎಕ್ಸಾಮ್ಗಳಲ್ಲಿ ಸಹ ಪ್ರಶ್ನೆಗಳನ್ನು ಕೇಳ್ಬೋದು. ನೆಕ್ಸ್ಟ್ ಪ್ರಸ್ತುತ ವಿಶ್ವಸಂಸ್ಥೆ ಆಡಳಿತ ಭಾಷೆಗಳ ಸಂಖ್ಯೆ ಅಂತ ನೋಡಿ, ನಮಗೆ ತುಂಬ ಸಲ ಕ್ವಶನ್ಸ್ ರಿಪೀಟ್ ಆಗಿ ಮ್ಯಾಚ್ ದ ಫಾಲೋಯಿಂಗಲ್ಲಿ ಬರ್ತಕ್ಕಂಥದ್ದು ಯಾವುದು ಅಂದರೆ ಇದು ವಿಶ್ವಸಂಸ್ಥೆಯಲ್ಲಿ ಆಡಳಿತ ಭಾಷೆಗಳು ಹೆಸರಂದರೆ ಈ ಅರೇಬಿಕ್ ಅಂತಕ್ಕಂಥ ಒಂದು ಭಾಷೆ ಇದೆ. ಹಾಗೆ ನಮಗೆ ಈ ಮ್ಯಾಂಡರಿನ್ ಅಂತಕ್ಕಂಥ ಭಾಷೆ ಏನಿದೆ ಅಥವಾ ಚೈನೀಸ್ ಅಂತಕ್ಕಂಥ ಭಾಷೆ ಏನಿದೆ ಇವು ಫಸ್ಟು ಏಷ್ಯಾದಲ್ಲಿರ್ತಕ್ಕಂಥ 2 ಭಾಷೆಗಳು. ಇವೆರಡು ಭಾಷೆಗಳು 1 ಮತ್ತು 2. ಹಾಗೆ 3, 4 ಮತ್ತು 5, 6 ಭಾಷೆಗಳು ಯಾವ ಈಗ ಪ್ರೆಸೆಂಟ್ ಅಡ್ಮಿನಿಸ್ಟ್ರೇಷನ್ ಲ್ಯಾಂಗ್ವೇಜ್ ಇದೆ ಅಂತಕ್ಕಂಥದ್ದು ಬೇಕು. ನೆಕ್ಸ್ಟು ನಮಗೆ ಈ ಫ್ರೆಂಚ್ ಇದೆ ಅಂತಕ್ಕಂಥದ್ದು ಗೊತ್ತಿರಲಿ. ನೆಕ್ಸ್ಟ್ ನಮಗೆ ಈ ಸ್ಪ್ಯಾನಿಷ್ ಇದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಫ್ರೆಂಚ್ ಇದೆ, ಸ್ಪ್ಯಾನಿಷ್ ಇದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗೆ ಇಂಗ್ಲೀಷ್ ಇದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್ ನಮಗೆ ಈ ರಷ್ಯನ್ ಲ್ಯಾಂಗ್ವೇಜ್ ಅಂತಕ್ಕಂಥದ್ದಿದೆ ಅಂತ ಗೊತ್ತಿರಬೇಕು. ನೋಡಿ, ಇಲ್ಲಿ ವಿಶೇಷವಾಗಿ ವಿಶ್ವಸಂಸ್ಥೆಗೆ ಸಂಬಂಧಿಸಿದಂಥ ಅಂಶಗಳಲ್ಲಿ ನಮಗೆ 6 ಭಾಷೆಗಳಲ್ಲಿ ಗೊತ್ತಾಯಿತು. ಈ ಏಷ್ಯಾ ಕಂಟಿನೆಂಟಿನ ಈ ಮ್ಯಾಂಡ್ರಿನ್ ಅಥವಾ ಚೈನೀಸ್ ಅರೇಬಿಕ್ ಅಂತಕ್ಕಂಥದ್ದು ಒಂದು, ಫ್ರೆಂಚ್, ಸ್ಪ್ಯಾನಿಷು ಮತ್ತು ಇಂಗ್ಲೀಷು ಮತ್ತು ರಷ್ಯನ್ ಅಂತ ಗೊತ್ತಿರಬೇಕು. ಹಾಗಾದರೆ ವಿಶ್ವಸಂಸ್ಥೆಯಲ್ಲಿರ್ತಕ್ಕಂಥ ಕಾಯಂ ಸದಸ್ಯಗಳ ಮೇಲೂ ನಿಮಗೆ ಪ್ರಶ್ನೆಗಳನ್ನು ಹೆಚ್ಚಾಗಿ ಕೇಳ್ಬೋದು. UK ಇರ್ಬೋದು, ನೆಕ್ಸ್ಟು USA ಇರ್ಬೋದು, ನೆಕ್ಸ್ಟ್ ನಿಮಗೆ ಈ ಒಂದು ಫ್ರಾನ್ಸ್ ಇರ್ಬೋದು, ನೆಕ್ಸ್ಟು ನಮಗೆ ಈ ಒಂದು ಚೀನಾ ಇರ್ಬೋದು, ನೆಕ್ಸ್ಟು ಈ ಒಂದು ರಷ್ಯಾ ಇರ್ಬೋದು. ಈ 5 ಏನಿದೆ ವಿಶ್ವಸಂಸ್ಥೆಯ ಕಾಯಂ ಸದಸ್ಯತ್ವ ರಾಷ್ಟ್ರಗಳು. ಇವುಗಳನ್ನು ನಾವೇನಂತ ಕರಿತೀವಿ ಅಂದರೆ ಪರ್ಮನೆಂಟ್ ಕಂಟ್ರೀಸ್ ಅಂತ ಕರಿತೀವಿ. ಈ 5 ಪರ್ಮನೆಂಟ್ ಕಂಟ್ರೀಸು ಮತ್ತು 10 ನಾನ್ ಪರ್ಮನೆಂಟ್ ಕಂಟ್ರೀಸ್ಗಳಿರುತ್ತೆ. ಇದರ ಬಗ್ಗೆ ನಮಗೆ ಮಾಹಿತಿ ಇರಬೇಕು ಸ್ನೇಹಿತರೆ. ಅದಾದಮೇಲೆ ನಮಗೆ ಈ ಒಂದು ಅಕ್ಟೋಬರ್ ಏನಿದೆ 24, 1945ರಂದು ಈ ವಿಶ್ವಸಂಸ್ಥೆ ಸ್ಟಾರ್ಟ್ ಆಯಿತು. ಅಕ್ಟೋಬರ್ 24 ನಾವೇನಂತ ಕರಿತೀವಿ ಸ್ನೇಹಿತರೆ ಅಂದರೆ ಅಕ್ಟೋಬರ್ 24 ಪ್ರಮುಖವಾಗಿ ನಾವು ಈ ಒಂದು UNO ಡೇ ಅಂತ ಕರಿತೀವಿ. ಏನಂತ ಕರಿತೀವಿ? UNO ಡೇ. ನೋಡಿ, ಹಾಗಾದರೆ ವಿಶ್ವಸಂಸ್ಥೆಗೆ ಸಂಬಂಧಿಸಿದಂತೆ ಈ ಪದವನ್ನು ಯಾರು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದರು ಅಥವಾ ಫಾದರ್ ಆಫ್ UNO ಅಂತಕ್ಕಂಥದ್ದನ್ನು ಯಾರಿಗೆ ಕರಿತೀವಿ ಅಂದರೆ ನಾವು ಈ ಫ್ರಾಂಕ್ಲಿನ್ ರೂಸ್ವೆಲ್ಟ್ ಅವರಿಗೆ ಫಾದರ್ ಆಫ್ UNO ಅಂತ ಕರಿತೀವಿ. ಅಮೇರಿಕದ ಅಧ್ಯಕ್ಷರಾಗಿದ್ದಂತಹ ಈ ಫ್ರಾಂಕ್ಲಿನ್ ರೂಸ್ವೆಲ್ಟ್ ಅವರಿಗೆ ನಾವೇನಂತ ಕರಿತೀವಿ? ಫಾದರ್ ಆಫ್ UNO ಅಂತ ಕರಿತೀವಿ. ವಿಶ್ವಸಂಸ್ಥೆ ಆಡಳಿತ ಭಾಷೆಗಳ ಬಗ್ಗೆ ನಮಗೆ ಗೊತ್ತಾಯಿತು. ನೆಕ್ಸ್ಟ್ ಅದಾದಮೇಲೆ ಮುಂದಿನ ಪ್ರಶ್ನೆ ನೋಡೋಣ. ಸೆಬಿ ಅಂತಕ್ಕಂಥದ್ದು ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಯಾವುದನ್ನು ನಿಯಂತ್ರಿಸುತ್ತದೆ ಅಂತಕ್ಕಂಥದ್ದು ಕೇಳಿದ್ದಾರೆ. ನೋಡಿ, ಇಲ್ಲಿ ಇದು ಬ್ಯಾಂಕ್ಗಳನ್ನು, ವಿಮೆ ಇನ್ಶೂರೆನ್ಸ್ಗಳನ್ನು, ಶೇರ್ ಮಾರುಕಟ್ಟೆ ಸ್ಟಾಕ್ ಮಾರ್ಕೆಟನ್ನು, ಹಾಗೆ ರಫ್ತು ಎಕ್ಸ್ಪೋರ್ಟ್ ಅಂತಕ್ಕಂಥದ್ದು ಏನಿದೆ, ಎಕ್ಸ್ಪೋರ್ಟ್ ಅಂದರೆ ನಮಗೆ ಇದ್ರ ಬಗ್ಗೆ ಏನೇನು ಮಾಡ್ತಾಯಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು.
ನೋಡಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಬಗ್ಗೆ ಗೊತ್ತಿದೆ. ಇದು ಶಾಸನಬದ್ಧವಾಗಿ ಆಗಿದ್ದು 1992 ನೆಕ್ಸ್ಟು ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ಮುಂಬೈಯಲ್ಲಿದೆ. ನಬಾರ್ಡ್ ಏನಿದೆ ಅದೇ ಥರವಾಗಿ ನಮಗೆ ಸೆಬಿ ಬಗ್ಗೆಯೂ ಹೆಚ್ಚು ಪ್ರಶ್ನೆಗಳು ಬರ್ಬೋದು. ಹಾಗೆ ಸೆಬಿಯ ಒಂದು ಮುಖ್ಯ ಕೆಲಸಗಳು ಏನು ಅಂತಕ್ಕಂಥದ್ದು ನೋಡ್ಬೋದು. ಈಗ ಪ್ರೆಸೆಂಟ್ ಸೆಬಿಯ ಒಬ್ಬ ಮುಖ್ಯಸ್ಥ ಯಾರಿದಂದರೆ TK ಪಾಂಡೆ ಅಂತಕ್ಕಂಥವ್ರು ಇದರ ಮುಖ್ಯಸ್ಥರಿದ್ದಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಇದು ಏನು ಗೂಳಿ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಕರಡಿ ಇರ್ಬೋದು, ಇವೆರಡು ಯಾವಾಗ ರೈಸ್ ಆಗುತ್ತೆ ಮತ್ತು ಯಾವಾಗ ಡೌನ್ ಆಗುತ್ತೆ ಶೇರ್ ಮಾರ್ಕೆಟಿಂಗ್ ಅಂತ. ನೋಡಿ, ಸೆಬಿಯ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂದರೆ ಶೇರ್ ಮಾರುಕಟ್ಟೆ. ನೋಡಿ, ಅದನ್ನು ಕಂಟ್ರೋಲ್ ಆಫ್ ಶೇರ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಇದು ಏನು ಮಾಡುತ್ತೆ ಅಂದರೆ ಈ ಒಂದು ಷೇರುದಾರನನ್ನು ಮತ್ತು ಮಾರ್ಕೆಟನ್ನು ಕಂಟ್ರೋಲ್ ಮಾಡುವ, ನಿಯಂತ್ರಣ ಮಾಡುವ ಕೆಲಸ ಯಾವುದು ಅಂದರೆ ಈ ಒಂದು ಸೆಬಿಯ ಕೆಲಸ ಅಂತ ಗೊತ್ತಿರಬೇಕು. ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದ ಕೆಲಸ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಆಪ್ಷನ್ ಸಿ ಏನಿದೆ ಇದು ಸರಿಯಾದ ಉತ್ತರ. ಆಪ್ಷನ್ ಸಿ ಏನಿದೆ ಇದು ಸರಿಯಾದ ಉತ್ತರ ಸ್ನೇಹಿತರೆ. ಎಸ್, ಹಾಗಾದರೆ ನಮಗೆ ಸೆಬಿ ಆದಮೇಲೆ ಸೆಬಿ ನಂತರ ಏನೇನು ಬರ್ಬೋದು? ನೊಬೆಲ್ ಪ್ರಶಸ್ತಿನ ನೀಡಲು ಪ್ರಾರಂಭಿಸಿದ ವರ್ಷದ ಬಗ್ಗೆ ನಮಗೆ ಒಂದು ಬೇಸಿಕ್ ಸ್ಟ್ಯಾಟಿಕ್ GK ಕ್ವಶನ್ಸ್ ಕೇಳಿದ್ದಾನೆ. ನೋಡಿ, ಮಾಡರ್ನ್ ಆಗಿ ಆಲ್ಫ್ರೆಡ್ ನೊಬೆಲ್ ಅವರು ಸತ್ತಂಥದ್ದು ನಿಮಗೆ ಗೊತ್ತಿರಬೇಕು. 1896 ಈ ಡಿಸೆಂಬರ್ 10ನೇ ತಾರೀಕು ಏನು ಮಾಡ್ತಾರೆ, ಸಾಯ್ತಾರೆ. 10ನೇ ತಾರೀಕಿಗೆ ಕೊಡ್ತಾರೆ. ಈ ಸ್ವೀಡನ್ ದೇಶ ಏನು ಮಾಡುತ್ತೆ, ಇದನ್ನು ಕೊಡುತ್ತೆ. ನೊಬೆಲ್ ಪ್ರೈಸನ್ನು ಸ್ವೀಡನ್ ದೇಶ ಕೊಡುತ್ತೆ. ಈಗ ನೋಬೆಲ್ ಫೌಂಡೇಶನ್ ಫಾರ್ ಸ್ವೀಡನ್ ಅಂತಕ್ಕಂಥದ್ದು ಸ್ಟಾರ್ಟ್ ಆಗಿದ್ದು ಈ ಡೇಟಲ್ಲಿ. ಬಟ್ ಆದರೆ ನೊಬೆಲ್ ಪ್ರಶಸ್ತಿಯನ್ನು ಫಸ್ಟ್ ಫಿಸಿಕ್ಸಲ್ಲಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಿಲ್ಲಿ ಅಂದರೆ 1901 1901ರಲ್ಲಿ ಇದನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು. ಆಪ್ಷನ್ ಬಿ ಕರೆಕ್ಟು. ಹಾಗಾದರೆ 1913ರಲ್ಲಿ ಏಷ್ಯಾ ಕಾಂಟಿನೆಂಟಿಂದ ಮತ್ತು ಭಾರತದಿಂದ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು ಅಂದರೆ ಈ ರವೀಂದ್ರನಾಥ್ ಟ್ಯಾಗೋರ್ ಅವರು ಲಿಟ್ರೇಚರಲ್ಲಿ ಪಡಿತಾರೆ 1913ರಲ್ಲಿ. ನೆಕ್ಸ್ಟ್ ಹಾಗಾದರೆ 1969ರಲ್ಲಿ ಈ ಎಕನಾಮಿಕ್ಸಲ್ಲಿ ಈ ನಾರ್ವೆ ದೇಶದ ರ್ಯಾಗ್ನರ್ ಫಿಶ್ ಅಂತಕ್ಕಂಥವ್ರಿಗೆ ಈ ನೊಬೆಲ್ ಪ್ರಶಸ್ತಿ ಬರುತ್ತೆ. ಅದೇ ರೀತಿಯಾಗಿ 1979ರಲ್ಲಿ ಈ ಮದರ್ ತೆರೇಸಾ ಅವರು ನೊಬೆಲ್ ಪ್ರಶಸ್ತಿಯನ್ನು ಪಡೆದಂತಹ ಒಂದು ಮೊದಲ ಭಾರತೀಯ ಮಹಿಳೆ ಇರ್ಬೋದು. ಅದೇ ರೀತಿಯಾಗಿ 2 ಬಾರಿ ಈ ಪಡೆದಂತಹ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯಲ್ಲಿ ಏನು ವಿಶೇಷವಾಗಿ ಮೇರಿ ಕ್ಯೂರಿ ಅವರು ಸಹ ನೊಬೆಲ್ ಪ್ರಶಸ್ತಿಯನ್ನು ಪಡೆದಂಥ ಅತ್ಯಂತ ಮಹಿಳೆ, ಪ್ರಥಮ ಮಹಿಳೆ ಅಂತ ಗೊತ್ತಿರಬೇಕು. ಕಿರಿಯ ಮಹಿಳೆ ಯೂಸುಫ್ ಮಲಾಲಾ ಜಾಯ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಈ ನೊಬೆಲ್ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ನೀಡೋದಿಲ್ಲ ಅಂತಕ್ಕಂಥದ್ದು ಗೊತ್ತಿರಬೇಕು. ಸುಮಾರು 6 ಕ್ಷೇತ್ರಗಳಲ್ಲಿ ಈ ನೊಬೆಲ್ ಪ್ರಶಸ್ತಿಯನ್ನು ನೀಡ್ತಾರೆ. ಈ ನೊಬೆಲ್ ಪ್ರಶಸ್ತಿಗೆ ಅನುಗುಣವಾಗಿ ನಾವು ಮಾತಾಡೋದಾದರೆ ಫಸ್ಟು ಫಿಸಿಕ್ಸಲ್ಲಿರ್ಬೋದು, ಕೆಮಿಸ್ಟ್ರಿಯಲ್ಲಿರ್ಬೋದು, ಹಾಗೆ ಮೆಡಿಸನ್ನಲ್ಲಿ ಇರ್ತಕ್ಕಂಥದ್ದು ಇರ್ಬೋದು, ಪೀಸ್ ಇರ್ಬೋದು, ಹಾಗೆ ಲಿಟ್ರೇಚರ್ ಇರ್ಬೋದು, ಹಾಗೆ ಎಕನಾಮಿಕ್ಸ್ ಇರ್ಬೋದು. ಟೋಟಲ್ ಈ 6 ಕ್ಷೇತ್ರಗಳಲ್ಲಿ ನಾವು ಮೇಜರಾಗಿ ಈ ಪ್ರಶಸ್ತಿಗಳನ್ನು ಕೊಡ್ತೀವಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ ಅಂತಕ್ಕಂಥದ್ದು. ಎಸ್, ಹಾಗಾದರೆ ಈಗ ವಿಶೇಷವಾಗಿ ನಾವು ನೋಡ್ಬೋದಂಥ ಒಂದು ಕಾನ್ಸೆಪ್ಟ್ ಈಗ ಗೊತ್ತಾಯಿತು. ನೆಕ್ಸ್ಟು ಅದಾದಮೇಲೆ ನಾವು ನೋಡೋದಾದರೆ ಇದುವರೆಗೆ ನೀಡಿರುವ ಒಟ್ಟು ಭಾರತ ರತ್ನಗಳ ಸಂಖ್ಯೆ ಎಷ್ಟು ಅಂತ ನೋಡಿ. ಇಲ್ಲಿ 43 ಇದೆ, 53 ಇದೆ, 18 ಇದೆ. ನೋಡಿ, ಭಾರತ ರತ್ನ ಅಂದ ತಕ್ಷಣ ನಿಮಗೆ ಗೊತ್ತಿರಬೇಕು, ಇದು 1954 ಜನವರಿ 2ನಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಏನಿದೆ 18ರಲ್ಲಿ ನಾವು ಇದನ್ನು ಕೊಡ್ತಾ ಇದ್ದೀವಿ ಅನ್ನೋದು ಗೊತ್ತಿರಬೇಕು. ಹಾಗೆ ಇದುವರೆಗೆ ಪೋಸ್ತಮಸ್ಲಿ ಅಥವಾ ಆಫ್ಟರ್ ಡೆತ್ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ಎಷ್ಟು ಜನ ಪಡೆದಂದರೆ 18 ಜನ. ಬಟ್ ಈ ಪ್ರಶ್ನೆಗೆ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ 53. ಇದುವರೆಗೆ ಭಾರತ ರತ್ನ, ಇದು ಕ್ಯಾಶ್ ಪ್ರೈಸ್ ಇರೋದಿಲ್ಲ. ಭಾರತ ರತ್ನ ಪಡೆದವರ ಸಂಖ್ಯೆ ಎಷ್ಟು ಜನ ಅಂದರೆ ಇಲ್ಲಿ 53 ಅಂತ ಗೊತ್ತಿರಬೇಕು. ನೋಡಿ, ಭಾರತ ರತ್ನವನ್ನು ಮೊದಲು 3 ಜನ ಪಡಿತಾರೆ. ಇದುವರೆಗೆ ಭಾರತ ರತ್ನ ಪಡೆದಿರ್ತಕ್ಕಂಥ ಕನ್ನಡಿಗರು ಸಹ 3 ಜನ. ಭಾರತವನ್ನು ರತ್ನ ಪಡೆದಂತಹ ಮಹಿಳೆಯರ ಸಂಖ್ಯೆ ಎಷ್ಟು ಜನ ಅಂತ ಕೇಳಿದರೆ ಇದುವರೆಗೆ ಭಾರತ ರತ್ನ ಪ್ರಶಸ್ತಿ ಪಡೆದ ಮಹಿಳೆಯರ ಸಂಖ್ಯೆ 5 ಜನ. ನೋಡಿ, ಹಾಗಾದರೆ ಭಾರತ ರತ್ನಕ್ಕೆ ಸಂಬಂಧಿಸಿದಂತೆ ಇಂದಿರಾ ಗಾಂಧಿಯವರು ಏನಿದ್ದಾರೆ ಇವರೇ ಭಾರತ ರತ್ನ ಪ್ರಶಸ್ತಿಯನ್ನು ಮೊದಲು ಪಡೆದಂಥ ಮಹಿಳೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಮೊದಲು ಪಡೆದಂಥ ಮಹಿಳೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಅದಾದರೆ ಈ ಭಾರತ ರತ್ನ ಪ್ರಶಸ್ತಿಗೆ ಅನುಗುಣವಾಗಿ ಮತ್ತೆ ಏನೆಲ್ಲ ಕೇಳ್ಬೋದು ಅಂತಕ್ಕಂಥದ್ದು ನೋಡಿ. 6 ಜನ ರಾಷ್ಟ್ರಪತಿಗಳು ಈ ಭಾರತ ರತ್ನ ಪ್ರಶಸ್ತಿಯನ್ನು ಇದುವರೆಗೆ ಪಡೆದಿದ್ದಾರೆ. ಹಾಗೆ 9 ಜನ ಪ್ರಧಾನಮಂತ್ರಿಗಳು ಭಾರತ ರತ್ನ ಪ್ರಶಸ್ತಿಯನ್ನು ಇದುವರೆಗೂ ಪಡೆದಿದ್ದಾರೆ. ಆದರೆ ಈ ಭಾರತ ರತ್ನ ಪ್ರಶಸ್ತಿ ಅಂತಕ್ಕಂಥದ್ದು ವಿಶೇಷವಾಗಿ ಬೇಕು ಅಂತಕ್ಕಂಥದ್ದು ಮತ್ತು ಅದರ ಕರ್ನಾಟಕ ಸರ್ಕಾರ ಅನ್ನೋದಕ್ಕಿಂತ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಇದರ ಬಗ್ಗೆ ಏನೆಲ್ಲ ನೀಡಿ ಅಥವಾ ಈ ಪ್ರಶಸ್ತಿ ಒಂದು ಸಿವಿಲಿಯನ್ ಅವಾರ್ಡ್ ಅಂತಕ್ಕಂಥದ್ದು, ಕ್ಯಾಶ್ ಪ್ರೈಸ್ ಇರೋದಿಲ್ಲ, ಇದೊಂದು ಸಿವಿಲಿಯನ್ ಅವಾರ್ಡ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. 53 ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ ಅಂತಕ್ಕಂಥದ್ದು. ಎಸ್, ನೆಕ್ಸ್ಟ್ ಇದಾದಮೇಲೆ ಸ್ನೇಹಿತರೆ ಮುಂದಿನ ಪ್ರಶ್ನೆಗೋಣ. ಮುಂದಿನ ಪ್ರಶ್ನೆ, ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ವೈದ್ಯ ಯಾರು ಅಂತಿದೆ ನೋಡಿ. 1991 ಮತ್ತು 92ರಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಇದನ್ನು ಸ್ಟಾರ್ಟ್ ಮಾಡಿತು.
ಈ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅಂತಕ್ಕಂಥವ್ರು ಏನಿದ್ದಾರೆ ಇವರು ವೈದ್ಯಕೀಯ ಕ್ಷೇತ್ರಕ್ಕೆ ಪಡೆದರು ಅಂತ. ಬಟ್ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದಂಥ ಮೊದಲಿಗರು ಡಾಕ್ಟರ್ ರಾಜ್ಕುಮಾರ್ ಮತ್ತು ಈ ಒಂದು ಕುವೆಂಪು ಅಂತ ಗೊತ್ತಿರಬೇಕು. ಕುವೆಂಪು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಈ ಕುವೆಂಪು ಅವರು ಪಡೆದಿದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ ಅಂತಕ್ಕಂಥದ್ದು. ಎಸ್, ಹಾಗಾದರೆ 2001ರಲ್ಲಿ ಏನು ಮಾಡಿದರು, ಈ ದೇವಿ ಪ್ರಸಾದ್ ಶೆಟ್ಟಿಯವರು ಪಡೆದರು. ಹಾಗೆ 1991-92ನೇ ಸಾಲಿನಲ್ಲಿ ಕುವೆಂಪು ಅವರು ಪಡೆದರು ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗೆ ನಮಗೆ 2002ರಲ್ಲಿ CNR ರಾವ್ ಪಡೆದಿದ್ರ ಬಗ್ಗೆ, ಭೀಮಸೇನ್ ಜೋಶಿ ಮ್ಯೂಸಿಕ್ಗೆ ಪಡೆದಿದ್ರ ಬಗ್ಗೆ, CNR ರಾವ್ ಮತ್ತು ಭೀಮಸೇನ್ ಜೋಶಿ ಇವರಿಬ್ಬರು ಸಹ ಕರ್ನಾಟಕ ರತ್ನ ಮತ್ತು ಭಾರತ ರತ್ನ ಎರಡನ್ನೂ ಪಡೆದವರು. ಕರ್ನಾಟಕ ರತ್ನ ಮತ್ತು ಭಾರತ ರತ್ನ ಪಡೆದವರು. ಇತ್ತೀಚೆಗೆ 2025ರಲ್ಲಿ ಇಬ್ಬರಿಗೆ ಪ್ರಶಸ್ತಿಯನ್ನು ಕೊಡಲಾಗಿದೆ. ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ, ಹಾಗೆ ಈ ಒಂದು ಇತ್ತೀಚಿನ ಕಲಾವಿದಂಥ ಬಿ ಸರೋಜನಾ ದೇವಿಯವರಿಗೆ. ಯಾರಿಗೆ? ಬಿ ಸರೋಜಾ ದೇವಿಯವರಿಗೆ ಈ ಪ್ರಶಸ್ತಿ. ಹಾಗೆ ವಿಷ್ಣುವರ್ಧನ್ ಅವರಿಗೂ ಸಹ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಅಂತಕ್ಕಂಥದ್ದು. ನೋಡಿ, ಮೊದಲು ಪಡೆದವ್ರ ಬಗ್ಗೆ ಕೇಳ್ತಾನೆ, ಆದರೆ ಇವರು ಯಾರು ವೈದ್ಯರು ಅಂತ ಕೇಳಿದಾನೆ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟು ಮುಂದಿನ ಪ್ರಶ್ನೆ ಹೀಗಿದೆ. ಭಾರತ ಇದುವರೆಗೆ ಒಲಿಂಪಿಕ್ಸ್ನಲ್ಲಿ ಗೆದ್ದಿರುವ ಒಟ್ಟು ಪದಕಗಳ ಸಂಖ್ಯೆ. ನೋಡಿ, ಭಾರತ ಒಲಿಂಪಿಕ್ಸಲ್ಲಿ ಪ್ರಥಮವಾಗಿ ಗೆದ್ದಿದ್ದು 1928ರಲ್ಲಿ ಈ ಹಾಕಿ ಫೀಲ್ಡಲ್ಲಿ ಪದಕವನ್ನು ಗೆಲ್ತು. ಟೋಟಲಾಗಿ ನಮಗೆ ಭಾರತ ಇದುವರೆಗೆ ಒಲಿಂಪಿಕ್ಸಲ್ಲಿ ಗೆದ್ದಿರ್ತಕ್ಕಂತಹ ಒಂದು ಟೋಟಲ್ ನಂಬರ್ ಆಫ್ ಮೆಡಲ್ಸ್ ಎಷ್ಟು ಅಂದರೆ ಆಪ್ಷನ್ ಬಿ 41 ಮೆಡಲ್ಸ್ ಅಂತ ಗೊತ್ತಿರಬೇಕು. ಈ 41 ಮೆಡಲಲ್ಲಿ ನಮಗೆ 10 ಮೆಡಲ್ಲು ಗೋಲ್ಡಲ್ಲಿ ಬಂದಿದೆ, ಹಾಗೆ 10 ಮೆಡಲ್ಲು ಸಿಲ್ವರಲ್ಲಿ ಬಂದಿದೆ, ಹಾಗೆ 21 ಮೆಡಲ್ ಎಲ್ಲಿ ಬಂದಿದೆ, ನಮಗೆ ಬ್ರೌನ್ಸಲ್ಲಿ ಬಂದಿದೆ. ಈ ಗೋಲ್ಡ್ ಮೇಲೆ 8 ಹಾಕಿ ಫೀಲ್ಡಲ್ಲಿ ಇರ್ತಕ್ಕಂಥದ್ದು, ಹಾಗೆ 1 ಅಭಿನವ ಬಿಂದ್ರ ಶೂಟಿಂಗಲ್ಲಿ ಮಾಡಿದಂಥದ್ದು, ಹಾಗೆ ಮತ್ತೊಂದು ಈ ನೀರಜ್ ಚೋಪ್ರಾ ಅಂತಕ್ಕಂಥವ್ರು ನೀರಜ್ ಚೋಪ್ರಾ ಅಂತಕ್ಕಂಥವ್ರು ಜಾವೆಲಿನ್ನಲ್ಲಿ ಈ ಪ್ರಶಸ್ತಿಯನ್ನು ಕೇಳ್ತಾರೆ. ಟೋಟಲ್ 10 ಗೋಲ್ಡ್ ಬಗ್ಗೆ ಕರೆಕ್ಟಾಗಿ ಗೊತ್ತಿರಬೇಕು. 8 ಹಾಕಿ ಫೀಲ್ಡಲ್ಲಿ ಗೆಲ್ತಾರೆ, ಒಂದು ಅಭಿನವ ಬಿಂದ್ರ ಮತ್ತು ಇನ್ನೊಂದು ನೀರಜ್ ಚೋಪ್ರಾ ಅವ್ರು ಗೆಲ್ತಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಒಲಿಂಪಿಕ್ಸ್ ಮತ್ತು ಅದರ ವಿಶೇಷ ಅಂಶಗಳ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಈ ಒಲಿಂಪಿಕ್ಸಲ್ಲಿ 5 ರಿಂಗ್ಸ್ ಇದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗೆ ಒಲಿಂಪಿಕ್ಸ್ ಅಂತಕ್ಕಂಥದ್ದು ಮತ್ತು ಗ್ರೀಕ್ನ ಅಥೆನ್ಸ್ನಲ್ಲಿ ಎಲ್ಲರೂ ಶಾಂತಿಯುತವಾಗಿ ಒಂದು ಯುದ್ಧವನ್ನು ನಿಲ್ಲಿಸೋದಕ್ಕೆ ಸ್ಟಾರ್ಟ್ ಮಾಡಿದಂಥ ಒಂದು ಕ್ರೀಡೆ ಈ ಒಲಿಂಪಿಕ್ಸ್ ಅಂತ ಗೊತ್ತಿರಲಿ. ನೆಕ್ಸ್ಟ್ ಸ್ನೇಹಿತರೆ, ಅದಾದಮೇಲೆ ನಮಗೆ ಮುಂದಿನ ಪ್ರಶ್ನೆಗೆ, ಭಾರತವನ್ನು ಸೆಮಿಕಂಡಕ್ಟರ್ ಉತ್ಪಾದನೆಯ ಜಾಗತಿಕ ಕೇಂದ್ರವಾಗಿಸಲು ಯಾವ ಮಿಷನ್ ಆರಂಭಿಸಲಾಗಿದೆ ಅಂತಕ್ಕಂಥದ್ದು. ಮಿಷೈನ್ ಅಂತಕ್ಕಂಥದ್ದು ಅಂದರೆ ಈ ಮಿಸೈನ್ ಅಂತಕ್ಕಂಥದ್ದು ಏನಿದೆ, ಮಿಷಲ್ಸ್ ಅಂತಕ್ಕಂಥದ್ದು, ಈ ಮಿಸೈನಿಗೆ ಸಂಬಂಧಿಸಿದಂತೆ ಏಮ್ಸ್ ಆಫ್ ದ ಮೇಕ್ ಇಂಡಿಯನ್ ಗ್ಲೋಬಲ್ ಹಬ್ ಅಂತಕ್ಕಂಥದ್ದು ಏನಿದೆ. ಡಿಜಿಟಲ್ ಇಂಡಿಯಾ ಇದೆ, ಮೇಕ್ ಇನ್ ಇಂಡಿಯಾ ಇದೆ, ಇಂಡಿಯಾ ಸೆಮಿಕಂಡಕ್ಟರಿಂಗ್ ಮಿಷನ್ ಇದೆ, ಹಾಗೆ ಈಗ ನಿಮಗೆ ಸ್ಟಾರ್ಟಪ್ ಅಂತಕ್ಕಂಥ ಇಂಡಿಯಾದ ಬಗ್ಗೆಯೂ ನಿಮಗೆ ಮಾಹಿತಿ ಗೊತ್ತಿರಬೇಕು. ಇವೆಲ್ಲ ಕೆಲಸಗಳ ಬಗ್ಗೆಯೂ ನಿಮಗೆ ಮಾಹಿತಿ ಗೊತ್ತಿರಬೇಕು. ಬಟ್ ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂದರೆ ಈ ಒಂದು ಇಂಡಿಯನ್ ಸೆಮಿಕಂಡಕ್ಟರ್ ಮಿಷನ್ ಅಂತಕ್ಕಂಥದ್ದು ಏನಿದೆ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಬೇಕು. ಎಸ್, ಹಾಗಾದರೆ ಬೇಸಿಕ್ ಅಥವಾ ಸ್ಟ್ಯಾಟಿಕ್ ಜಿಕೆಗೆ ತುಂಬ ಬೇಸಿಕ್ ಆದಂಥ ಪ್ರಶ್ನೆಗಳನ್ನು ನಾನು ಮಾತಾಡಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಇತರಿಗೆ ಪರಿಚಯಿಸಿ. ಮುಂದಿನ ದಿನಗಳಲ್ಲಿ ಮುಂದಿನ ವಿಷಯಗಳನ್ನು ಸಹ ನಾನು ಆಧಾರವಿಟ್ಕೊಂಡು ಮಾತಾಡ್ತಾ ಇರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಎಲ್ಲರಿಗೂ.